ನಮಸ್ಕಾರ ರೀ. ಇವತ್ತು ಕೊಬ್ಬರಿದು ಕಡುಬು ಮಾಡಮ್ರಿ. ಯಾವುದು ಹಿಟ್ಟು ಯೂಸ್ ಮಾಡಲಾರ್ದೆ, ಜೋಳದ್ದು ಗೋಧಿದು ಯಾವುದು ಇಲ್ರಿ. ಇಲ್ಲಿ ಅಕ್ಕಿದು ಯಾವ ಹಿಟ್ಟನ್ನು ಯೂಸ್ ಮಾಡಲಾರ್ದೆ ಮಾಡೋದ ರೀ. ಅದು ಮಾಡ್ಲಿಕ್ಕೆ ಇಲ್ಲಿ ಒಂದು ತೆಂಗಿನಕಾಯಿ ತೊಗೊಂಡು ಒಡೋದು ಇಳಗಿಲೆ ಹೆರ್ಚ್ಕೊಂದಿನಿ ರೀ. ಹೆರ್ಚ್ಕೊಂಡ್ಕೆ ಬೆಲ್ಲನೂ ಸಣ್ಣ ಮಾಡಿಟ್ಟಿನಿ ರೀ. ಇಲ್ಲಿ ಸಣ್ಣ ರವೆ ತೊಗೊಂದಿನಿ ರೀ. ಉಪ್ಪು ಶಿರಾ ಮಾಡ್ತೀವಲ್ಲ ರೀ, ಆ ಶಿರದ ರವಕ್ಕೆ ಒಂದು ಸ್ವಲ್ಪ ಅದಕ್ಕೆ ಹೆರ್ಚಿ ಕೊಬ್ಬರಿ ಮತ್ತು ಸ್ವಲ್ಪ ಉಪ್ಪು ಹಾಕಿಕೆ ನೀರು, ನೀವು ಹಾಲು ಬೇಕಾದ್ರೂ ಹಾಕ್ಬೋದ್ರಿ. ಅದ್ರಾಗ ನಾನು ನೀರು ಹಾಕಿ ನೆನೆ ಇಟ್ಟಿನಿ ರೀ. ಒಂದು 10 ನಿಮಿಷ ಇಟ್ಟರೆ ಮೆತ್ತಗೆ ಆಗ್ತಾರೆ. ಅದು ಮೆತ್ತಗೆ ಐತಂದ್ರೆ ಅದೆಲ್ಲ ಒಂದು ವಾಟಿ ತುಪ್ಪ ಹಚ್ಚಿವಲ್ರಿ, ಅದರ ಒಂದು ಸ್ವಲ್ಪ ಮೊದಲ ಹಿಟ್ಟು ಹಾಕೋದ್ರಿ. ಅದು ರವೆ ನೆನೆ ಇಟ್ಟಿದ್ದು ಅದ್ರ ಮ್ಯಾಗಿದ್ರೆ ಕೊಬ್ಬರಿ ಹಾಕೋದ್ರಿ. ದಮ್ ಬೇಕಾದ್ರೆ ದಮ್ಮ, ತಳ್ಳ ಬೇಕಾದ್ರೆ ತಳ ಜರ ಲೇಯರ್ ಹಾಕಿದ್ರೆ ತಳಗೆ ಆತವ್ರಿ. ಅವು ಮಾಡಿಕೆ ಸ್ಟೀಮ್ ಮಾಡೋದ್ರಿ. ಒಂದು 10 ನಿಮಿಷ ಸ್ಟೀಮ್ ಮಾಡೋದ್ರಿ ಅಂದ್ರೆ ಅವು ತಯಾರಾಗ್ತಾವ್ರಿ. ಸ್ವಲ್ಪ ಆರಿಸ್ಕೆ ಕಟ್ ಮಾಡಿ ನಿಮ್ಮ ವಾಟಿಗಳು ಇಂಥವು ಏನೋ ಇದ್ದು ಅಂದ್ರೆ ಅದು ಚಮಚೆಲ್ಲ ಅದ್ರ ಮ್ಯಾಲೆ ತುಪ್ಪ ಹಾಕೊಂಡು ಡೈರೆಕ್ಟ್ ತಿನ್ಬೋದು ರೀ. ನನ್ನ ಬಳಿ ವಾಟಿಗಳಿಲ್ಲರ ಬಟ್ಟಿಗೆ ನಾ ಏನು ಮಾಡೀನಿ, ತೆಗೆದು ಮತ್ತೊಂದು ಸಲ ಹಾಕೋದಿತ್ತಲ್ರಿ, ಅದಕ್ಕೆ ತಕ್ಕೊಂದಿನಿ ರೀ. ನಾ ಮಾಡಿ ನೋಡಿರಿ, ಇಷ್ಟ ಆತ. ತುಪ್ಪ ಹಾಕೊಂಡು ತಿಂದು ನೋಡಿರಿ, ಭಾಳ ಟೇಸ್ಟಿ ಐತ್ರಿ. ಮಾಡಿ ನೋಡಿರಿ, ಇಷ್ಟ ಆತ. ಇಷ್ಟ ಆದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಭಾಳ ಈಜಿ ಅದ ನೋಡಿರಿ, ಏನೂ ಕಷ್ಟ ಇಲ್ಲ ಮಾಡ್ಲಿಕ್ಕೆ.